ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಮಗುವರಪು. 2024 ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದಲ್ಲಿ ನಡೆಯಲಿರುವಂತಹ ಮೊದಲನೇ ಹಂತದ ಮತದಾನ, ದೇಶಕ್ಕೆ ಎರಡನೇ ಹಂತದ ಮತದಾನ, ಆದರೆ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಇದು ಮೊದಲನೇ ಹಂತದ ಮತದಾನ ಏಪ್ರಿಲ್ 26ನೇ ತಾರೀಕು ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ 26ನೇ ತಾರೀಕು ಕರ್ನಾಟಕದ ದಕ್ಷಿಣ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಏನು ಮತದಾನ ನಡೆಯೋದಿದೆ, ಆ ಕ್ಷೇತ್ರಗಳ ಪೈಕಿ ಕೆಲವು ಮುಖ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರಗಳ ಜನರ ನಾಡಿ ಮಿಡಿತವನ್ನು ಅರಿತುಕೊಳ್ಳುವಂತಹ ಮತ್ತು ಅವರು ಯಾರಿಗೆ ವೋಟ್ ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳಿ ತಿಳಿದು ಅದರ ಆಧಾರದ ಮೇಲೆ ಕನ್ನಡ ಒನ್ ನ್ಯೂಸ್ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡಿದೆ. ಆ ಸಮೀಕ್ಷೆಯ ಫಲಿತಾಂಶಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದರ ಭಾಗವಾಗಿ ಈಗ ನಾವು ನೋಡಲಿರುವಂತಹ ಕ್ಷೇತ್ರ ಅತ್ಯಂತ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು, ಅಥವಾ ಜಿದ್ದಿನ ಕ್ಷೇತ್ರ ಅಂತ ಹೇಳ್ಬೋದು, ಏನೆಲ್ಲ ಹೇಳ್ಬೋದು, ಮಂಡ್ಯ ಕ್ಷೇತ್ರ. ಕುಮಾರಸ್ವಾಮಿ JDSನ ರಾಜ್ಯಾಧ್ಯಕ್ಷರು, JDSನ ಸುಪ್ರೀಂ ಪವರ್ ಅಂತಲೇ ಕರೀಬಹುದು. ಅವರು ಮಂಡ್ಯದಿಂದ ಮೈತ್ರಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. JDS ಮತ್ತು BJP ನಡುವೆ ಮೈತ್ರಿಯಾಗಿದೆ. ಅದರ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಖುದ್ದು ತಾವೇ ರಣರಂಗಕ್ಕೆ ಇಳಿದಿದ್ದಾರೆ. ಇನ್ನು ಅವರ ವಿರುದ್ಧ ಕಾಂಗ್ರೆಸ್ನ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರು ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದ ಬೇರೆ ಅಂಕಿಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಮೊದಲು ಈ ಕ್ಷೇತ್ರದಲ್ಲಿ ಸೀಟ್ ಅನೌನ್ಸ್ ಆಗೋದಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಅನೌನ್ಸ್ ಆಗೋದಕ್ಕೆ ನಡೆದಂತಹ ಸಾಕಷ್ಟು ದೊಡ್ಡ ನಾಟಕವನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. 2019ರಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಮೈತ್ರಿ ಇತ್ತು. ಆ ಸಂದರ್ಭದಲ್ಲಿ ಈ ಸೀಟು JDSಗೆ ಹೋಗಿತ್ತು. JDS ಕಡೆಯಿಂದ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿತ್ತು. ಆದರೆ ಅಲ್ಲಿ ದೊಡ್ಡ ತೊಡಕೊಂದು ಎದುರಾಗಿತ್ತು. ಅದು ಸುಮಲತಾ ಅಂಬರೀಷ್ ಅವರ ರೂಪದಲ್ಲಿ. ಸುಮಲತಾ ಅಂಬರೀಷ್ ಅವರು ಆಗ್ತಾನೆ ಅಂಬರೀಷ್ ಅವರ ನಿಧನ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಷ್ ಅವರ ವಾರಸುದಾರರ ರೀತಿಯಲ್ಲಿ ಅಲ್ಲಿ ಬಂದು ಸ್ಪರ್ಧೆ ಮಾಡ್ತೀನಿ, ಇದು ನನ್ನ ಗಂಡನ ಕ್ಷೇತ್ರ, ಇದು ನನ್ನ ಕ್ಷೇತ್ರ ಅಂತ ಅಲ್ಲಿ ಬಂದು ಸ್ಪರ್ಧೆಗಿಳಿತಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಆಂತರಿಕವಾದಂತಹ ಕಚ್ಚಾಟಗಳು ನಡೀತು, ಯಾವೆಲ್ಲ ರೀತಿಯಲ್ಲಿ ಕಾಂಗ್ರೆಸ್ ಪರೋಕ್ಷವಾಗಿ ಸುಮಲತಾಗೆ ಬೆಂಬಲ ಕೊಡ್ತು, ಯಾವ ರೀತಿ ನಿಖಿಲ್ ಕುಮಾರಸ್ವಾಮಿ ಸೋತರು ಅನ್ನೋದ್ರ ಬಗ್ಗೆ ಅಂಕಿಅಂಶಗಳನ್ನು ಆಮೇಲೆ ಕೊಡ್ತೀನಿ. ಸೊ ಈ ಹಿನ್ನೆಲೆಯನ್ನು ಹೊಂದಿದ್ದಂತಹ ಮಂಡ್ಯ ಕ್ಷೇತ್ರ 2024ಕ್ಕೆ ಬರುವ ಹೊತ್ತಿಗೆ ಸಂಪೂರ್ಣವಾಗಿ ಮೈತ್ರಿಯೇ ಬದಲಾಗಿತ್ತು. ಕಳೆದ ಬಾರಿ ಕಾಂಗ್ರೆಸ್ JDS ಮೈತ್ರಿ ಇದ್ದದ್ದು, ಈ ಬಾರಿ JDS ಮತ್ತು BJP ಮೈತ್ರಿ ಆಯಿತು. ಈ ನಡುವೆ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರರಾಗಿ ಗೆದ್ದಿದ್ದಂತಹ ಸುಮಲತಾ ಅವರು BJPಯ ಒಂದು ಸದಸ್ಯರಾಗುವಂತಹ ಹಂತದಲ್ಲಿದ್ದರು. ಆದರೆ ಮಂಡ್ಯವನ್ನು ಅವರಿಗೆ ಬಿಟ್ಟುಕೊಡೋದು BJPಗೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಕುಮಾರಸ್ವಾಮಿಯವರು ಪಟ್ಟು ಹಿಡಿದು ಕೂತಿದ್ರು, ಮಂಡ್ಯ ಇಲ್ಲದೆ ಮೈತ್ರಿನೇ ಇಲ್ಲ ಅಂತ. ಅದು ಕೂಡ ಸರಿಯೇ. ಕುಮಾರಸ್ವಾಮಿಯವರು ಒಂದು ಬಾರಿ ಮಂಡ್ಯವನ್ನು BJPಗೆ ಬಿಟ್ಟುಕೊಟ್ಟು BJP ಅಭ್ಯರ್ಥಿಯಲ್ಲಿ ಗೆದ್ದ ಮೇಲೆ ನಂತರ ಮಂಡ್ಯದಲ್ಲಿ ಮತ್ತೆ ಅವರು JDSನ್ನು ಚಿಗುರೊಡಿಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಅಂತ ಪಟ್ಟು ಹಿಡಿದು ಕೊಡ್ತರು. ಅದೇ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ, ಇಲ್ಲಿ ನಾನು ಸ್ಪರ್ಧೆ ಮಾಡಿಯೇ ತೀರ್ತೇನೆ, BJP ಅಭ್ಯರ್ಥಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ನನಗೆ ಕೊಡಲೇಬೇಕು ಅನ್ನುವಂತಹ ಆಟ ಹಿಡಿದು ಕೂತರು. ಆದರೆ ಆನಂತರ ಏನೆಲ್ಲ ರಾಜಕೀಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಕೊನೆಗೆ ಸುಮಲತಾ ಅವರು ಸ್ಪರ್ಧೆಯಿಂದಲೇ ದೂರ ಉಳಿಬೇಕಾದಂತಹ ಸನ್ನಿವೇಶ ಎದುರಾಯಿತು. ಅವರಿಗೆ ಬೇರೆ ಏನಾದರೂ ಆಪ್ಷನ್ಸ್ ಕೊಟ್ಟಿರ್ತಾರೆ BJPಯವರು. ಕೊನೆಯದಾಗಿ ಕುಮಾರಸ್ವಾಮಿಯವರು ಈಗ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಸುಮಲತಾ ಅವರು ಕೇವಲ ಸ್ಪರ್ಧೆಯಿಂದ ಹೊರಗುಳಿಯೋದನ್ನು ಮಾತ್ರ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರಿಗೆ ಎಲ್ಲಿಯೂ ಕೂಡ ಪ್ರಚಾರ ಮಾಡುವಂತಹ, ಕುಮಾರಸ್ವಾಮಿಯವರಿಗೆ ವೋಟ್ ಹಾಕಿ ಅಂತ ಹೇಳುವಂತಹ ಕೆಲಸವನ್ನು ಅವರು ಮಾಡ್ತಿಲ್ಲ. ಇದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೆಲವರ ವಾದ. ಸೊ ಇಲ್ಲಿ ಈ ಕ್ಷೇತ್ರವನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋದಾದರೆ, ಇಲ್ಲಿ ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳು ಮಳವಳ್ಳಿ, ಮದ್ದೂರು, ಮೇಲುಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, ಕೃಷ್ಣರಾಜಪೇಟೆ ಮತ್ತು ಕೃಷ್ಣರಾಜನಗರ. ಈ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ,
ಮೇಲುಕೋಟೆಯಲ್ಲಿ ಸರ್ವೋದಯ ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿದೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿರಲಿಲ್ಲ. ಹಾಗಾಗಿ ಇದು ಕೂಡ ಒಂದು ರೀತಿಯಲ್ಲೇ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಗೆದ್ದಿರೋದ್ರಿಂದ ಇದು ಕೂಡ ಕಾಂಗ್ರೆಸ್ನ ಒಂದು ಭಾಗವೇ ಹೋಗುತ್ತೆ. ಒಂದೇ ಒಂದು ಸೀಟ್ ಮಾತ್ರ ಅಲ್ಲಿ JDS ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಅದು ಕೃಷ್ಣರಾಜಪೇಟೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಕ್ಷೇತ್ರವನ್ನು ನೋಡೋದಾದರೆ ಮಂಡ್ಯ ತುಂಬ ದೊಡ್ಡ ಕ್ಷೇತ್ರ. ಇಲ್ಲಿ ಸುಮಾರು 17,11,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇದು 2019 ಮತದಾರರ ಲೆಕ್ಕಾಚಾರದ ಪ್ರಕಾರ. ಸೊ 2019ರಲ್ಲಿ ನಾನು ಆಗಲೇ ಹೇಳ್ದಂಗೆ ಏನಾಯಿತು, ಸುಮಲತಾ ಅಂಬರೀಷ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರ ಫೈಟ್ ಇತ್ತು. ಈ ಸಂದರ್ಭದಲ್ಲಿ ಸ್ವಾಭಿಮಾನದ ಸೆರಗನ್ನು ಒಡ್ಡಿದ್ದಂತಹ ಸುಮಲತಾ ಅವರು ಜನರ ಮುಂದೆ ವರ್ಚುವಲ್ ಆಗಿ ಸೆರಗನ್ನು ಒಡ್ಡಿ ನನ್ನ ಸ್ವಾಭಿಮಾನಕ್ಕೆ ನನಗೆ ಮತ ಕೊಡಿ, ನನ್ನ ಸ್ವಾಭಿಮಾನವನ್ನು ಕೆಣಕಲಾಗಿದೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ, ನನಗೆ ಮತ ನುಡಿ ಅಂತ ಕಣ್ಣೀರು ಹಾಕದಿದ್ದು. ಅದರ ನಂತರ ಫಿಲಮ್ ಸ್ಟಾರ್ಗಳಾದಂತಹ ದರ್ಶನ್ ಆಗಿರಬಹುದು ಮತ್ತು ಯಶ್ ಆಗಿರ್ಬೋದು, ಅವರಿಬ್ಬರು ಕೂಡ ಜೋಡೆತ್ತುಗಳ ರೀತಿಯಲ್ಲಿ ಸುಮಲತಾ ಅವರ ಪರವಾಗಿ ಪ್ರಚಾರವನ್ನು ಕೈಗೊಂಡ ಫಲವಾಗಿ ಮತ್ತು ಕಾಂಗ್ರೆಸ್ಸಿಂದ ಹಿಂದಿನ ಬ್ಯಾಕ್ ಡೋರ್ ಸಪೋರ್ಟ್ ಮೂಲಕ ಅಲ್ಲಿ ಸುಮಲತಾ ಅವರು 7,02,167 ಮತಗಳನ್ನು ಪಡ್ಕೊಂಡ್ರು. ಅದು ಸುಮಾರು 51%. ಯಾವ ಓಟುಗಳು ಕ್ಯಾಸ್ಟ್ ಆಗಿತ್ತು ಆ ಓಟುಗಳ ಸಂಖ್ಯೆಯಲ್ಲಿ 51% ಓಟುಗಳನ್ನು ಅವರು ಪಡ್ಕೊಂಡ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಕೇವಲ 5,76,545 ಮತಗಳನ್ನು, ಅದು 41.9% ಬರುತ್ತೆ ಟೋಟಲ್ ವೋಟ್ಸಲ್ಲಿ. ಅಷ್ಟು ಮತಗಳನ್ನು ಮಾತ್ರ ಪಡ್ಕೊಳ್ಳೋದಕ್ಕೆ ಅವರು ಸಫಲರಾದರು. ಆ ಮೂಲಕ ಅವರು 1,25,622 ಮತಗಳ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸ್ತಾರೆ. ಸೊ ಈ ಬಾರಿ 2024ಕ್ಕೆ ನಾ ಹೇಳ್ದಂಗೆ ಚಿತ್ರಣ ಸಂಪೂರ್ಣ ಬದಲಾಗಿದೆ. JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಮಂತ್ರಿಯ ಮಗ, JDSನ ಒಂದು ರೀತಿಯಾದಂತಹ ಸುಪ್ರೀಂ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಅಭ್ಯರ್ಥಿಯಾಗಿ ಇಳಿದಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ನಾವು ಮಂಡ್ಯ ಕ್ಷೇತ್ರದಲ್ಲಿ ಒಂದಷ್ಟು ಕಡೆ ಓಡಾಡಿ ಕನ್ನಡ ಒನ್ ನ್ಯೂಸ್ ಮೂಲಕ ಪ್ರತಿನಿಧಿಗಳನ್ನು ಕಳಿಸಿ ಅಲ್ಲಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಅವರು ಯಾರಿಗೆ ವೋಟ್ ಹಾಕ್ಬೋದು ಈ ಬಾರಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ವಿ. ಅಲ್ಲಿ ಸಹಜವಾಗಿಯೇ ಈ ಬಾರಿ ಕಾಂಗ್ರೆಸ್ಗೆ ಇರುವಂತಹ ಹೋಪ್ ಅಂದರೆ, ಒಂದು ಸಿದ್ದರಾಮಯ್ಯನವರ ವರ್ಚಸ್ಸು, ಎರಡನೆಯದು ಅವರ ಪಂಚ ಗ್ಯಾರಂಟಿಗಳು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಅವರು ನೀಡಿರುವಂತಹ ಗ್ಯಾರಂಟಿಗಳು, ಆ ಮೂಲಕ ಮಹಿಳೆಯರಿಗಾಗಿರುವಂಥ ಅನುಕೂಲಗಳ ಮೂಲಕ ಮಹಿಳೆಯರು ಇವರಿಗೆ ಪಂಥ ಚಲಾಯಿಸ್ತಾರೆ ಹೆಚ್ಚಿನ ಮಟ್ಟದಲ್ಲಿ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ನಲ್ಲಿದೆ. ಅದರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದರಿಂದ ಸಂಪೂರ್ಣವಾಗಿ ಅಲ್ಲಿ 7 ಜನ ಏನು MLAಗಳಿದ್ದಾರೆ, ಅವರು ಕಾಂಗ್ರೆಸ್ನ MLAಗಳಿರೋದ್ರಿಂದ ಎಲ್ಲ ರೀತಿಯಿಂದಲೂ ಕೂಡ ಕಾಂಗ್ರೆಸ್ ಇಲ್ಲಿ ಸಂಪೂರ್ಣವಾಗಿ ತಮ್ಮ ಪರವಾಗಿದೆ ಅನ್ನುವಂತಹ ಮನಸ್ಥಿತಿಯಲ್ಲಿದೆ. ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮೇಯ್ನ್ ಒಕ್ಕಲಿಗ ಒಂದು ಟ್ರಂಪ್ ಕಾರ್ಡ್ ಏನಿದೆ ಅದು, ಅದರ ಜೊತೆಗೆ ಮೋದಿ ಇಮೇಜ್, BJP ಮತಗಳು ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಮತ್ತು ಕುಮಾರಸ್ವಾಮಿ ಅವರ ಅವರ ವರ್ಚಸ್ಸು, ದೇವೇಗೌಡರ ವರ್ಚಸ್ಸು ಎಲ್ಲವನ್ನು ಸೇರಿಸ್ಕೊಂಡು ತಾವು ಈ ಬಾರಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಹಾಗಾದರೆ ಇಲ್ಲಿ ಏನಾಗುತ್ತೆ, ನಮ್ಮ ಸಮೀಕ್ಷೆ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಜನ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದರ ಬಗ್ಗೆ ಫಲಿತಾಂಶವನ್ನು ಈಗ ಹೇಳ್ತೀನಿ. ಇಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 2024ರ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣಗೌಡ ಅವರು 49% ಮತಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರು 47% ಓಟುಗಳಿಗೆ ಸೀಮಿತ ಆಗಬಹುದು. ಆ ಮೂಲಕ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಅವರು ಮಂಡ್ಯದ ಸಂಸದರಾಗಿ ಆಯ್ಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ನಮ್ಮ ಸಮೀಕ್ಷೆಯ ಮೂಲಕ ಕಂಡು ಬರ್ತಾ ಇದೆ. ಸೊ ಇದನ್ನು ನಾವು ಫಲಿತಾಂಶದ ರೂಪದಲ್ಲಿ ನೋಡಬೇಕಾದ್ರೆ ಜೂನ್ 4ರವರೆಗೆ ಕಾಯಬೇಕಾಗುತ್ತೆ. ಜೂನ್ 4ರ ಹೊತ್ತಿಗೆ ನಮಗೆ ನಿಖರವಾದಂತಹ ಫಲಿತಾಂಶಗಳು ಬರುತ್ತೆ. ಆದರೆ ಸದ್ಯದಲ್ಲಿ ನಮ್ಮ ಚಾನಲ್ ಅಲ್ಲಿ ಹೋಗಿ ಜನರ ನಾಡಿ ಮಿಡಿತವನ್ನು ಅರಿತುಕೊಂಡು ಅವರ ಮಾತುಗಳು, ಅವರ ಅಭಿಪ್ರಾಯವನ್ನು ಪಡೆದ ನಂತರ ನಾವು ಬಂದಿರೋಂತಹ ಒಂದು ಸಮೀಕ್ಷೆ ಫಲಿತಾಂಶ ಅಂದರೆ ಸ್ಟಾರ್ ಚಂದ್ರು, ಕಾಂಗ್ರೆಸ್ಸಿನ ಸ್ಟಾರ್ ಚಂದ್ರು ಅವರು ಇಲ್ಲಿ ಸ್ಟಾರ್ ಆಗಿ ಬೆಳಗಲಿದ್ದಾರೆ ಎನ್ನುವಂತಹದ್ದು. ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಇನ್ನೊಂದಷ್ಟು ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಕೂಡ ನಾವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀವಿ. ಅದನ್ನು ಕೂಡ ನಮ್ಮ ಚಾನಲ್ ಪಟ್ಟಿಯಲ್ಲಿ ತಾವು ನೋಡಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.